ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಭಿನವ ಮತ್ತು ಅವರ ತಂದೆ ತಾಯಿಯಾಗಿರುವಂಥ ಪ್ರಶಾಂತ್ ಮತ್ತು ಉಷಾ ದಂಪತಿಗಳೇ, ಈ ಶಾಲೆಯ SPMC ಅಧ್ಯಕ್ಷರು ಮತ್ತು ಇತರ ಸದಸ್ಯರೇ, ಈ ಶಾಲೆಯ ಮುಖ್ಯೋಧ್ಯಾಪಕರು ಮತ್ತು ಇತರ ಶಿಕ್ಷಕ ವೃಂದದವರೇ, ಬಹಳ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿರುವಂಥ ಮಕ್ಕಳು, ವಿದ್ಯಾರ್ಥಿನಿಯರು, ಜೊತೆಯ ಸಹಪಾಠಿಗಳು ಮತ್ತೆಲ್ಲ ಮುದ್ದು ಮಕ್ಕಳು, ಇವತ್ತಿನ ಈ ಏನು ಹುಟ್ಟುಹಬ್ಬದ ಅಂಗವಾಗಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡಿ ನೋಟ್ಬುಕ್ಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಏನಿದೆ, ಇದು ಬಹಳ ಮಹತ್ವದ ಕಾರ್ಯಕ್ರಮ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಅಭಿನವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಪರವಾಗಿ. ನಾವು ಎಲ್ಲರೂ ಹುಟ್ಟುತ್ತೇವೆ, ಕೆಲವೊಬ್ಬರು ಸಾಯ್ತಾ ಹೋಗ್ತೇವೆ. ಅದರ ಮಧ್ಯದಲ್ಲಿ ಕೆಲವೊಬ್ಬರು ವೇದಿಕೆಯನ್ನು ಏರ್ತಾರೆ, ಕೆಲವೊಬ್ಬರು ಯಾವುದೋ ಮೂಲೆಯಲ್ಲಿದ್ದು ಅವ್ರ ಜೀವನವನ್ನು ಹಾಗೆ ಮುಗಿಸ್ಕೊಂಡು ಹೋಗ್ತಾರೆ. ನಾವು ಯಾರೇ ಬಂದು ಹೋಗ್ತಾ ಇದ್ರು, ಏನು ಮಾಡ್ತಾ ಇದ್ರು ಕೂಡ ಒಂದು ಪ್ರಕೃತಿ ವ್ಯವಸ್ಥೆ ಏನಿದೆ ಅದು ನಿರಂತರವಾಗಿ ನಡೀತಾ ಹೋಗ್ತದೆ. ಅದು ಯಾರು ಬಂದ, ಯಾರು ಬರಲಿಲ್ಲ, ಯಾರಿದ್ದಾನೆ, ಯಾರಿಲ್ಲ, ಇವನ್ನೆಲ್ಲ ಯಾರು ಕೇಳಲ್ಲ. ಅದು ತನ್ನಿಂದಾನೇ ನಿರಂತರವಾಗಿ ನಡೀತಾ ಹೋಗ್ತಾ ಇದೆ. ಸೊ ಈ ವ್ಯವಸ್ಥೆಯಲ್ಲಿ ನಾವು ಏನಾದರೂ ಒಂದು ಕಿಂಚಿತ್ತು ಕೆಲಸವನ್ನು ಮಾಡುವ ಮೂಲಕ ನಮ್ಮ ಚಿತ್ರಗಳನ್ನು ಈ ಥರ ಗೋಡೆ ಮೇಲೆ ಹಾಕ್ಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕಾಶಿನಾಥ್ ಅವರ ಚಿತ್ರವನ್ನು ನೀವು ನೋಡ್ತಾ ಇದ್ರಿ, ನನಗೂ ಭಾಳ ಪರಿಚಿತರು. ಭಾಳ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಭಾವಚಿತ್ರವಾಗಿ ಕಾಣಿಸ್ಕೊಳ್ತಾರೆ. ಅವರ ಪೋಸ್ಟರ್ಗಳನ್ನು ಹಾಕಿ ಜನ ಸಂಭ್ರಮಿಸ್ತಾರೆ ಅಂತಂದರೆ ಅದು ಸುಮ್ಮನೆ ಬರೋದಿಲ್ಲ. ಆಮೇಲೆ ನೀವು ಈ ಶಾಲೆಯಲ್ಲಿ ಕಲ್ತಿರುವಂಥ ಮಕ್ಕಳು ನಿಮಗೊಂದು ಹೆಮ್ಮೆ ಇರಬೇಕೇನಂತಂದರೆ, ಈಗ ನಮಗೆಲ್ಲ ಅನಿಸ್ತದೆ, ನಾವು ಹೈಸ್ಕೂಲ್ನಲ್ಲಿ ಕಾರವಾರದಲ್ಲಿ ಹೋದ್ವಿ, ಆಮೇಲೆ ಧಾರವಾಡಕ್ಕೆ ಹೋದ್ವಿ, ಎಲ್ಲೆಲ್ಲೋ ಓದ್ತಾ ಹೋದಾಗ ಯಾವ ಊರಿಂದ ಬಂದಿದ್ರಿ ಅಂತ ಕೇಳಿದ್ರೆ ನಾವು ಹೇಳ್ತಾ ಇದ್ದಿದ್ದು ಏನು ಗೊತ್ತಾ, ರಾಮಕೃಷ್ಣ ಹೆಗಡೆ ಅವರು. ನೀವು ಯಾವ ಭಾಗದಿಂದ ಬಂದಿದ್ರಿ ಅಂತಂದರೆ ಪಕ್ಕದಲ್ಲಿ ಬಂಗಾರಪ್ಪ ಇದ್ರೆ ಆ ಊರಿಗೆ ತಾಲೂಕಿನ ಪಕ್ಕದ ತಾಲೂಕು ನಮ್ಮದು ಅಂತ ನಮ್ಮ ಐಡೆಂಟಿಟಿಯನ್ನು ನಾವು ಹೇಳ್ಬೋದು. ಸೊ ಯಾಕೆ ಅಂತಂದರೆ ಅವರಿಗಿರುವಂಥ ಸ್ಥಾನ, ಅವ್ರ ಮೂಲಕ ನಾವು ರಿಲೇಟ್ ಮಾಡ್ಕೊಳ್ಳೋದು. ನಿಮ್ಗೆ ಎಂಥ ಭವ್ಯ ಚರಿತ್ರೆ ಇದೆ ಗೊತ್ತಾ. ಈ ಭಾಗದ ಐಸೂರು ಬೆಳಗಿ ಅರಸರ ಕಾಲದ ರಾಜಧಾನಿ ಆಗಿರುವಂಥದ್ದು ಒಂದು ಕಾಲದಲ್ಲಿ. ಇವತ್ತೇನು ರಾಷ್ಟ್ರದ ರಾಜಧಾನಿಗಳನ್ನು ನೋಡ್ತೀವಿ, ಆ ಥರ ಬೆಳಗಿ ಅರಸರ ಕಾಲದ ರಾಜಧಾನಿಯ ಒಂದು ಪ್ರದೇಶದಲ್ಲಿ ನೀವು ಇದ್ದೀರಿ. ಈ ಊರಿನ ಒಬ್ಬ ಹುಡುಗ ಜನಸಾಮಾನ್ಯರ ಕುಟುಂಬದಲ್ಲಿ ಹುಟ್ಟುಕೊಂಡು ಓದ್ತಾ ಹೋಗ್ತಾರೆ. ಆ ಟೈಮ್ನಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲ. ಅವ್ರ ಅಕ್ಕ ಒಬ್ಬರು ಸ್ವಾತಂತ್ರ್ಯ ಹೋರಾಟ ಚಳುವಳಿಗಳ ಕಾರಣಕ್ಕೆ ಬೇರೆ ಕಡೆ ಹೋಗ್ತಾರೆ. ಅವ್ರ ಜೊತೆಗೆ ಸಣ್ಣ ತಮ್ಮ ಹೋಗ್ತಾರೆ. ಹೋಗ್ಕೊಂಡು ಅಕ್ಕನ ಜೊತೆಗೆ ಅಧ್ಯಯನ ಮಾಡ್ತಾನೆ. ಆ ನಂತರ ಸಿರ್ಸಿಗೆ ಬಂದು ವಕೀಲ ಆಗ್ತಾನೆ. ಆ ನಂತರ ರಾಜಕೀಯಕ್ಕೆ ಪ್ರವೇಶಿಸ್ತಾರೆ. ಆ ನಂತರ ಮುಖ್ಯಮಂತ್ರಿ ಆಗ್ತಾನೆ. ಇಡೀ ರಾಷ್ಟ್ರ ರಾಮಕೃಷ್ಣ ಹೆಗಡೆ ಅಂತ ಕರೀತಾರೆ. ಆ ವ್ಯಕ್ತಿ ಈ ಊರು, ಈ ಭಾಗದವರು. ಹಾಗೆ ಒಂದೆರಡು ಉದಾಹರಣೆಗಳನ್ನು ಹೇಳ್ಕೊಂಡು ಮುಗಿಸ್ತೀನಿ. ಯಾಕೆಂತಂದರೆ ನಮ್ಗೆ ಇವತ್ತು ಮೊಡಲ್ ಯಾರು? ದರ್ಶನ್, ಸುದೀಪ್, ಶಾರುಖ್ ಖಾನ್ ನಮಗೂ ಮೊಡಲ್ಗಳಲ್ಲ. ನಮಗೂ ಮೊಡಲ್ ಯಾರು ಅಂತಂದರೆ ತನ್ನ ಮಿತಿಯಲ್ಲಿ ಬಹಳ ಒಳ್ಳೆ ಕೆಲಸವನ್ನು ಯಾರು ಮಾಡಿರ್ತಾನೆ, ಅಪ್ರತಿಮವಾಗಿರುವಂಥ ಒಂದು ಸಾಧನೆಯನ್ನು ಯಾರು ಮಾಡಿರ್ತಾನೆ, ಆತ ನಮ್ಮ ಹೀರೋ. ನಾನು ನೆನಪು ಮಾಡ್ಕೊಳ್ತೀನಿ, ಇಲ್ಲಿ ಗೋಗಾರಘಟ್ಟ ಅಂತ ಇದೆ. ಜಸ್ಟ್ ನಿಮ್ಮ ಊರಿನಿಂದ ಒಂದೆರಡು ಮುಖ್ಯ ರಸ್ತೆಗಳನ್ನು ದಾಟಿದ್ರೆ ಗೋಗಾರ ರಸ್ತೆ ಹೋಗುತ್ತೆ ಭಟ್ಕಳಕ್ಕೆ. ಆ ಮೂಲೆಯಲ್ಲಿ ಒಬ್ಬ ಹುಡುಗ, ಸಣ್ಣ ಬಾಲಕ, ಕೂಲಿ ಕಾರ್ಮಿಕರ ಮಗ, SSLC ಓದ್ತಾ ಅರಣ್ಯ ಇಲಾಖೆಗೆ ಒಬ್ಬ ಕೂಲಿಯಾಗಿ ಕಾರ್ಮಿಕ ಆಗಿ ಹೋಗ್ತಾನೆ. ಗುಂಡಿಗಳನ್ನು ತೆಗೆಯುವುದು. ಒಂದು ದಿವಸಕ್ಕೆ ಆತನಿಗೆ 50-100 ರೂಪಾಯಿನ ಕೊಡ್ತಾರೆ. ಅಲ್ಲಿ SSLC ನಂತರ ತಾನು ಓದ್ಲಿಕ್ಕೆ ಆಗಿಲ್ಲ ಅನ್ನುವಂಥ ಒಂದು ಬೇಸರ ಇತ್ತು. ಆತ ನೌಕರಿ ಮಾಡ್ತಾ, ಅಂದರೆ ದಿನಗೂಲಿ ಕೆಲಸ ಮಾಡ್ತಾ 100-150 ರೂಪಾಯಿ ದುಡಿತಾ ಇದ್ದ. ಆತ ಅಲ್ಲಿ DFOಗಳನ್ನು ನೋಡ್ತಿದ್ದ, RFOಗಳನ್ನು ನೋಡ್ತಿದ್ದ, ಅಲ್ಲಿರುವಂಥ ಫಾರೆಸ್ಟ್ ಆಫೀಸರ್ಗಳನ್ನು ನೋಡ್ತಿದ್ದ, ಅಲ್ಲಿ ಬರ್ತಾ ಇರುವಂಥ ಮಂತ್ರಿಗಳನ್ನು ನೋಡ್ತಿದ್ದ, ಅಲ್ಲಿ ಬರ್ತಾ ಇರುವಂಥ ನಾಯಕರನ್ನು ನೋಡ್ತಿದ್ದ. ಆತ ಒಂದು ನಿರ್ಣಯ ತಗೊಳ್ತಾನೆ, ನಾನು DFOನಾದರೂ ಆಗ್ಬೇಕು ಅಟ್ಲೀಸ್ಟ್ ಅಂತ ಹೇಳ್ಕೊಂಡು ಅವತ್ತಿನಿಂದ ಅಧ್ಯಯನ ಶುರು ಮಾಡ್ತಾನೆ. PUC ಶುರುವಾಗುತ್ತೆ. ನೀವೆಲ್ಲ ಇನ್ನೂ ಹೈಸ್ಕೂಲ್ ಮಟ್ಟದಲ್ಲಿ ಇದ್ದೀರಿ, ನಿಮ್ಗೆ ಇನ್ನೂ ಬೇಕಷ್ಟು ಟೈಮ್ ಇದೆ. ಆತ PUC ಫಸ್ಟ್ ಇಯರಿಗೆ ಹೋಗಬೇಕು, ಬಟ್ ಹೋಗ್ಲಿಕ್ಕೆ ಆಗಿಲ್ಲ. ಆ ಟೈಮ್ನಲ್ಲಿ ಒಂದು ನಿರ್ಣಯ ತಗೊಳ್ತಾನೆ, ನಾನೇನಾದರೂ DFO ಆದರೂ ಒಳ್ಳೆಯದು, ಅದಕ್ಕಿಂತ ಕೆಳಗಡೆ ಹುದ್ದೆಯಲ್ಲಿದ್ದು ನನಗೆ ಅಷ್ಟು ಗೌರವ ಸಿಗೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಸ್ಟಡಿ ಮಾಡ್ತಾ ಹೋಗ್ತಾನೆ. ಆ ಹುಡುಗ ಇವತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶ ಏನಿದೆ, ಆ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಆಗಿದ್ದಾನೆ. ಅವನು ನಮ್ಮೂರು ಹುಡುಗ AT ದಾಮೋದರ್ ಅಂತ. ಸರ್ ಈಸ್ ಫ್ರಮ್ ಭಟ್ಕಳ ತಾಲೂಕಿನ ಹುಡುಗನು.
ಅಲ್ಲಿ ಸಾಗರದಲ್ಲಿ ಓದ್ಕೊಂಡು ನಾಗೋಳ್ಳಿ ನಾಗೋಳ್ಳಿ ಅಲ್ಲೆಲ್ಲ ಓದ್ಕೊಂಡು ಇವತ್ತು ಲಕ್ಷದ್ವೀಪದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದಾನೆ. ಒಬ್ಬ SSLC ನಂತರ ಓದ್ಲಿಕ್ಕೆ ಆಗದೇ ಇರುವಂತ ಹುಡುಗನಿಗೆ ಆರ್ಥಿಕ ಅನುಕೂಲತೆ ಇಲ್ಲ, ಬೇರೆ ಯಾವ ಅನುಕೂಲತೆ ಇಲ್ಲ, ಆ ಹುಡುಗನಿಗೆ IAS ಮಾಡಿ IFS ಮಾಡಿ ಆತ ಲಕ್ಷದ್ವೀಪದ ಒಬ್ಬ ಚೀಫ್ ಸೆಕ್ರೆಟರಿ ಆಗ್ಲಿಕ್ಕೆ ಆಗ್ತದೆ ಅಂತಂದ್ರೆ ನಿಮ್ಮಲ್ಲಿ ಎಲ್ಲರೂ ನೀವು IAS ಮಾಡಬೇಕು. ಸಾಧ್ಯ ಇದೆಯಾ? ಒಂದ್ಸಾರಿ ಕ್ಲಾಸ್ ಗೋಲ್ರಿ. ನಾನು ಅನ್ಕೊಂಡಿದ್ದೀನಿ ಸಾಧ್ಯ. ಯಾಕಂದ್ರೆ ನಿಮ್ಮೂರಿನ ಪಕ್ಕದ ಮೈಸೂರಿನ ರಾಜೇಶ್ ನಾಯ್ಕ IFS ಅವರು ಜಪಾನ್ ಅಮೇರಿಕ ಎಲ್ಲ ಸುತ್ತಾಡಿ ಇವತ್ತು ದೆಹಲಿಯಲ್ಲಿ ಬಂದು ಕೂತಿದ್ದಾರೆ. ಅವರಿಗೆ ಒಂದಿವ್ಸ ಕೇಳಿದ್ರೆ ನಿಮ್ಗೆ ಹೆಂಗಿದು IAS ಮಾಡ್ಲಿಕ್ಕೆ ಕನಸು ಬಂತು. ಅವ್ರು ಹೇಳಿದ್ರು ನಮ್ಮ ಮನೇಲಿ ಯಾರ್ಯಾರೆಲ್ಲ ಬರ್ತಿದ್ರು. ನಾನು ಮೊದಲೇ ಅಂದ್ಕೊಂಡೆ ಪೊಲೀಸ್ನ ಹತ್ರ ಒಂದು ನಾಟಿ ಇರ್ತದೆ, ಅವನು ಭಾಳ ಶಕ್ತಿಶಾಲಿ, ಯಾಕಂದ್ರೆ ಅವನು ಹೊಡಿಬೋದು ಬೇರೆಯವರಿಗೆ ಅಂತ ಅಂದ್ಕೊಂಡೆ ನಾನು. ಕಡೆಗೆ ಅನಿಸ್ತು ಪೊಲೀಸ್ ಶಕ್ತಿಶಾಲಿ ಅಲ್ಲ, ಅವ್ರ ಮೇಲೆ PSI ಅಂತಿರ್ತಾರೆ, ಅವ್ರ ಮೇಲೆ CPI ಅಂತಿರ್ತಾರೆ, ಅವ್ರ ಮೇಲೆ SP ಅಂತಿರ್ತಾರೆ. ಹಾಗೆ ನಮ್ಮ ಅಪ್ಪನ ಜೊತೆ ಈಗ ನೋಡ್ಲಿಕ್ಕೆ ಕೋರ್ಟಿಗೆ ಹೋಗ್ತಿದ್ದೆ ನಾನು. ನಾನು ತಿಳ್ಕೊಂಡೆ ನಮ್ಮಪ್ಪ ಹೀರೋ ದೊಡ್ಡ ಲಾಯರ್ ಅಂತ. ಆದ್ರೆ ನಮ್ಮಪ್ಪನ ಮೇಲ್ಗಡೆ ಅಲ್ಲಿ ನ್ಯಾಯಾಧೀಶರು ಕುತ್ಕೊಂಡಿರ್ತಿದ್ರು, ಜಡ್ಜು. ಅವರನ್ನು ನೋಡಿದಾಗ ಅನಿಸ್ತು ನನಗೆ ನಮ್ಮಪ್ಪ ಏನು ಗ್ರೇಟ್ ಅಲ್ಲ, ಅವ ಗ್ರೇಟ್ ಜಡ್ಜು. ಸೊ ಅದು ಆಗ್ಬೋದು ನಾನು ಅಂತ ಅನ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ನಾನು ಸಿದ್ದಾಪುರಕ್ಕೆ ಒಂದು ದಿವಸ ಒಬ್ಬ DC ಬಂದಿದ್ರು. DC ಅಂತ ಬಂದಾಗ ಇವೆಲ್ಲ ಓಡೋಡಿ ಹೋಗ್ತಾ ಇದ್ರು. ಅವರದ್ದು ಗುಡ್ಡದ ಕಾರು, ಲೈಟು, ಅವ್ರಿಗೆ ಸಿಗ್ತಾ ಇರುವಂತ ಮರ್ಯಾದೆ, ಗೌರವ, ಅವ್ರ ಸ್ಟೈಲು, ಅದನ್ನೆಲ್ಲ ನೋಡಿ ಅನಿಸ್ತು ನಾನೇನಾದ್ರೂ ಆದ್ರೆ IAS ಆಗಬೇಕು, DC ಆಗಬೇಕು ಅಂತ ಅಂದ್ಕೊಂಡೆ. ಮತ್ತು ಅವತ್ತಿಂದ ಸ್ಟಡಿ ಶುರು ಮಾಡಿದೆ ನಾನು IAS IFS ಮಾಡಿ ಜಪಾನ್ ಹೋದೆ, ಅಮೇರಿಕ ಎಲ್ಲ ಹೋದೆ, ಎಲ್ಲೆಲ್ಲ ಓಡಾಡಿದೆ. ಬಟ್ ನನಗೆ ಅನಿಸ್ತು ನಾನು ಸಾವಿರಾರು ಜನರನ್ನು ನೋಡಿದ್ದೀನಿ.